ಇನ್ನು ಧನುರಾಶಿ. ಧನುರಾಶಿಯವರಿಗೆ ಶನಿ 3ನೇ ಮನೇಲಿದ್ದ, ಆದರೆ 4ನೇ ಮನೆಗೆ ಇವಾಗ ಇನ್ನೇನು ಪ್ರವೇಶ ಆಗ್ತಾನೆ. ಆದ್ದರಿಂದ ಈ 4ನೇ ಮನೆಗೆ ಬಂದಾಗ ಧನುರಾಶಿಯವರ ತಾಯಿ ಆರೋಗ್ಯದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಭೂಮಿಗೆ ಅಥವಾ ಮನೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಕಲಹಗಳು ಉಂಟಾಗ್ತಕ್ಕಂಥದ್ದು ಅಥವಾ ಲಿಟಿಗೇಷನ್ಸ್ ಉಂಟಾಗ್ತಕ್ಕಂಥದ್ದು. ಮತ್ತು ಗುರು ಸಪ್ತಮಕ್ಕೆ ಬರ್ತಾನೆ. ಆದ್ದರಿಂದ ಗುರು ಸಪ್ತಮಕ್ಕೆ ಬಂದಾಗ ಮನೆಯಲ್ಲಿ ಶುಭ ಕೆಲಸಗಳು ಉಂಟಾಗ್ತಕ್ಕಂಥದ್ದು, ವಸ್ತ್ರಾಭರಣ ವಾಹನ ಖರೀದಿ ಆಗ್ತಕ್ಕಂಥದ್ದು, ನೂತನ ಭೂಮಿ ಅಥವಾ ಗೃಹ ಯೋಗ ಉಂಟಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಅಥವಾ ಇನ್ಕ್ರಿಮೆಂಟ್ಸ್ ಆಗ್ತಕ್ಕಂಥದ್ದು, ಪ್ರಮೋಷನ್ಸ್ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಆಗುತ್ತೆ. ಈ ರಾಹು 3ನೇ ಮನೆಗೆ ಬರ್ತಾನೆ, ಕೇತು 9ನೇ ಮನೆಗೆ ಬರ್ತಾನೆ, ಅದು ಕೂಡ ಶುಭ ಫಲವನ್ನು ಕೊಡುತ್ತೆ. ಹಾಗಾಗಿ ಸುಮಾರು ಶುಭ ಫಲಗಳನ್ನು ಧನುರಾಶಿಯವರು ಅನುಭವಿಸ್ತಾರೆ. ಆದರೆ ಶನಿ 4ನೇ ಮನೆಯಲ್ಲಿ, ಅಂದರೆ ಅರ್ಧಾಷ್ಟಮ ಶನಿ ಅಂತ ಕರಿತೀವಿ, ಆದ್ದರಿಂದ ಶನಿ ಶಾಂತಿಯನ್ನು ಅವಶ್ಯಕವಾಗಿ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ. ಜೊತೆಗೆ ಗಣಪತಿ ಪೂರ್ವಕವಾಗಿ ಹರಿಹರರನ್ನು ಆರಾಧನೆ ಮಾಡಿ, ಅದೇ ರೀತಿಯಲ್ಲಿ ಪಶುಪಕ್ಷಿ ಪ್ರಾಣಿಗಳಿಗೆ ಮತ್ತು ಕೈಲಾಗದೇ ಇರತಕ್ಕಂತಹ, ಅಂದರೆ ಯಾರಿಗೆ ದುಡಿಯೋದಕ್ಕೆ ಕೈಲಾಗಲ್ಲ ಅಂತಹ ವ್ಯಕ್ತಿಗಳಿಗೆ ನೀವು ನಿಮ್ಮ ಕೈಲಾದಂತಹ ಸಹಾಯ ಸೇವೆಯನ್ನು ಮಾಡಿ ಒಳ್ಳೆಯದಾಗತ್ತೆ.